ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳು, ವ್ಯವಹಾರ, ವ್ಯಾಪಾರ, ವಿದ್ಯಾರ್ಥಿ ಜೀವನ ಇದರಲ್ಲಿ ದೃಢವಾದಂತಹ ನಿರ್ಧಾರ ಬೇಕು. ಸರಿಯಾದಂತಹ ನಿರ್ಧಾರ ಮಾಡಿದಿರಿ ಆಗ ಮಾತ್ರ ನಿಮಗೆ ನಿಮ್ಮ ವ್ಯವಹಾರದಲ್ಲಿ ಜಯ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ಅದಿಲ್ಲ ಅಂತಾದಾಗ ವ್ಯವಹಾರದಲ್ಲಿ, ಜೀವನದಲ್ಲಿ ಏನೇ ಅಡೆಚಣೆಗಳು, ಏರಿಳಿತಗಳು ಬಂದರೂ ಕೂಡ ಅದನ್ನು ತಡ್ಕೊಳ್ಬೇಕಾದಂಥದ್ದು. ಭೂ ವ್ಯವಹಾರದಿಂದ ನಷ್ಟವಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ವ್ಯವಹಾರಗಳು ಬೇಡ, ರಿಯಲ್ ಎಸ್ಟೇಟ್ ಬೇಡ. ಜೊತೆಗೆ ಭೂಮಿಯನ್ನು ಕೊಳ್ಳತಕ್ಕಂತಹದ್ದು, ಮಾರುವಂಥದ್ದು, ಕೊಂಡುಕೊಳ್ಳುವಂಥದ್ದು, ಬೇರೆಯವರ ವ್ಯವಹಾರಕ್ಕೆ ಭೂ ಸಂಬಂಧವಾದಂತಹ ವಿಚಾರವನ್ನು ಮಾತಾಡ್ತಕ್ಕಂಥದ್ದು ಯಾವುದೂ ಕೂಡ ಈ ದಿವಸದ ಮಟ್ಟಿಗೆ ಬೇಡ ಅಂತ ಹೇಳಬೇಕಾದಂಥದ್ದು. ಜನರ ನಂಬಿಕೆಗಳನ್ನು ಸುಳ್ಳು ಮಾಡಬೇಡಿ. ಜನರು ನಿಮ್ಮ ಬಗ್ಗೆ ಒಂದಷ್ಟು ನಂಬಿಕೆಯನ್ನು ಇಟ್ಟುಕೊಂಡಿರ್ತಾರೆ. ಈ ವ್ಯಕ್ತಿ ನನಗೆ ಪರಿಚಯ ಇದೆ, ಇವರು ಯೋಗ್ಯರು ಎಂಬುದಾಗಿ ನಂಬಿರ್ತಾರೆ. ಆ ನಂಬಿಕೆಯನ್ನು ಹುಸಿ ಮಾಡಬಾರ್ದು, ಅವರಿಗೆ ಮೋಸ ಮಾಡಬಾರ್ದು. ನಂಬಿದಂತಹ ಜನಕ್ಕೆ ಅದು ಬಹಳ ಮುಖ್ಯವಾದಂಥದ್ದಾಗುತ್ತೆ. ಕುಟುಂಬದ ಹಿತಾಸಕ್ತಿಗೆ ಬೇರೆಯವರಿಗೂ ನೀವು ವಂಚನೆ ಮಾಡ್ತಕ್ಕಂಥದ್ದು ಸರಿಯಾಗುವುದಿಲ್ಲ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವರಿಗೆ ಮೋಸ ಮಾಡುವಂಥದ್ದು ಒಳ್ಳೆಯದಲ್ಲ ಅಂತಕ್ಕಂತಹ ಮಾತು ಇಲ್ಲಿ ಗಮನಿಸಬೇಕಾದಂಥದ್ದು. ಮನೆಗೆ ಯಾವ ಅತಿಥಿಗಳು ಬರ್ತಾರೋ ಅವರಿಗೆ ಅವಮಾನವಾಗುತ್ತೆ. ಅದು ಕೂಡ ನಿಮಗೆ ಶಾಪವಾಗಿ ಪರಿಣಮಿಸ್ತಕ್ಕಂಥದ್ದು. ಅದನ್ನು ಆದಷ್ಟು ಆಗದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಳಿ. ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅನಾನುಕೂಲವಾಗುತ್ತೆ. ಯಾರು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ವೈದ್ಯರಾಗಿಯೋ ಅಥವಾ ಆ ವೈದ್ಯಕೀಯ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀರೋ ಅವರಿಗೆ ಸ್ವಲ್ಪ ಅನಾನುಕೂಲವಾದಂತಹ ವಾತಾವರಣ ಇರತಕ್ಕಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ನಿಮಗಿರತಕ್ಕಂತಹ ಎಲ್ಲ ಋಣಾತ್ಮಕವಾದಂತಹ ಸಂಗತಿಗಳು ನಿಮ್ಮಿಂದ ದೂರವಾಗಲಿ. ಎಲ್ಲ ಸದ್ಗುಣಗಳು ನಿಮ್ಮನ್ನು ಆವರಿಸಿಕೊಳ್ಳಿ. ಅದರಿಂದ ಉತ್ತಮವಾದಂತಹ ಚಿಂತನೆಗಳು ನಿಮಗೆ ಬರಲಿ. ಸಮಾಜಕ್ಕೆ ನಿಮ್ಮಿಂದ ಉತ್ತಮ ಕಾರ್ಯಗಳಾಗಲಿ. ಶುಭವಾಗಿ. ವೃಷಭ ರಾಶಿ. ಒಳ್ಳೆಯ ಕೆಲಸಕ್ಕೆ ಉತ್ತಮವಾದಂತಹ ದಿವಸ ಇದಲ್ಲ. ಹಾಗಾಗಿ ಯಾವುದಾದ್ರೂ ದೊಡ್ಡ ಯೋಜನೆಗಳನ್ನು ಹಾಕುವಂಥದ್ದು, ದೊಡ್ಡ ದೊಡ್ಡ ಕೆಲಸಕ್ಕೆ ಸಂಕಲ್ಪವನ್ನು ಮಾಡುವಂಥದ್ದು, ಹೊಸ ಕೆಲಸಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಇದು ಯಾವುದೂ ಕೂಡ ಈ ದಿವಸದಲ್ಲಿ ಬೇಡ ಅಂತ ಹೇಳಬೇಕು. ಇನ್ನು ಹೇಗೂ ಭಾನುವಾರ ರಜೆ, ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕೆಲಸಗಳು ಆಗೋದಿಲ್ಲ. ವೈಯಕ್ತಿಕವಾದಂತಹ ವಿಚಾರಕ್ಕೂ ಕೂಡ ಈ ದಿವಸ ಯಾವ ಸಿದ್ಧತೆಗಳು ಕೂಡ ಬೇಡದೇ ಇರತಕ್ಕಂಥದ್ದು. ಕತ್ತರಿ ಅಥವಾ ಚಾಕು ಇತ್ಯಾದಿಗಳಿಂದ, ಆಯುಧಗಳಿಂದ ನಿಮಗೆ ಗಾಯವಾಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಸೂಕ್ಷ್ಮವಾಗಿ, ಅದರಲ್ಲೂ ಹೆಣ್ಣು ಮಕ್ಕಳು, ಮಾತೆಯರು ಸ್ವಲ್ಪ ಸೂಕ್ಷ್ಮವಾಗಿ ಆ ಆಯುಧಗಳನ್ನು, ಆ ಚಾಕು, ಕತ್ತರಿ ಇತ್ಯಾದಿಗಳನ್ನು ಬಳಸುವಂಥದ್ದು ಒಳ್ಳೆಯದು. ಬಡ್ಡಿ ವ್ಯವಹಾರದವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಹಣಕಾಸಿನ ವಿಚಾರ ಜೊತೆಗೆ ವ್ಯಾವಹಾರಿಕವಾಗಿ ಇರತಕ್ಕಂತಹ ಕೆಲವು ಸವಾಲುಗಳನ್ನು, ಸಮಸ್ಯೆಗಳನ್ನು, ಕಷ್ಟಗಳನ್ನು ಈ ದಿವಸ ಅನುಭವಿಸಿಯೇ ತೀರಬೇಕಾದಂಥದ್ದಿರುತ್ತೆ. ವಿಕಲಚೇತನರು, ಅದರಲ್ಲೂ ಕೂಡ ಕಾಲಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಮತ್ತೆ ತೊಂದರೆಯಾಗ್ತಕ್ಕಂತಹ ಸೂಚನೆ ಇದೆ. ಆದಷ್ಟು ಜಾಗೃತರಾಗಿರಿ, ಎಚ್ಚರಿಕೆಯನ್ನು ವಹಿಸಿ ಅಂತಕ್ಕಂಥದ್ದು. ಮನೆ ಕಟ್ಟತಕ್ಕಂತಹ ವಿಚಾರವನ್ನು ಮಾಡ್ಬೋದು. ಮನೆ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಚರ್ಚೆಗಳನ್ನು, ಅದಕ್ಕೆ ಬೇಕಾದಂತಹ ಮಾಹಿತಿಯ ಸಂಗ್ರಹವನ್ನು ಮಾಡ್ತಕ್ಕಂಥದ್ದು ನಡೆಯುತ್ತೆ. ಅನಪೇಕ್ಷಿತವಾದಂತಹ ಪ್ರಯಾಣಕ್ಕೆ ಸಿದ್ಧವಾಗಿರಬೇಕಾಗತ್ತೆ. ನಿಮಗೆ ಅಪೇಕ್ಷೆ ಇರೋದೇ ಇಲ್ಲ, ನಿರೀಕ್ಷೆಯೂ ಇರೋದಿಲ್ಲ, ಇಷ್ಟವೂ ಇರೋದಿಲ್ಲ, ಆದರೆ ಪ್ರಯಾಣ ಮಾತ್ರ ಸಂಭವಿಸ್ತಕ್ಕಂಥದ್ದಿದೆ. ಆ ಪ್ರಯಾಣ ಮಾಡೋದಕ್ಕೆ ಸಿದ್ಧವಾಗಿರಬೇಕಾದಂಥದ್ದು. ಸಂಪತ್ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲವೂ ಕೂಡ ಶುಭಕರವಾಗಿ, ಮಂಗಳಕರವಾಗಿ ಕೊನೆಗೊಳ್ಳಲಿ. ಶುಭವಾಗಿ. ಮಿಥುನ ರಾಶಿ. ಬುದ್ಧಿವಂತರ ಸಹವಾಸದಿಂದ ನಿಮಗೆ ಅನುಕೂಲ ಇದೆ. ಯಾರು ಯೋಗ್ಯರೋ, ಸಮಾಜದಲ್ಲಿ ಉತ್ತಮವಾದಂತಹ ಚಿಂತಕರಾಗಿರ್ತಾರೋ ಅವರ ಸಹವಾಸದಿಂದ ನಿಮಗೊಳ್ಳೆಯದಾಗ್ತಕ್ಕಂಥದ್ದಿದೆ. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಕೆಲಸಗಳು ನಿಮ್ಮ ಕೈ ಸೇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾದಂಥದ್ದಿದೆ. ಕುಟುಂಬದ ಸಂತೋಷವನ್ನು ಹಾಗೇ ಉಳಿಸ್ಕೊಳ್ಳಿ. ಕುಟುಂಬದಲ್ಲಿ ಒಂದಷ್ಟು
ನಿಮ್ಮ ಯೋಗ್ಯತಾನುಸಾರವಾದಂತಹ ಸಂತೋಷ, ಸುಖ, ನೆಮ್ಮದಿ ಅಂತಕ್ಕಂಥದ್ದಿದೆ. ಅದು ನಿಮ್ಮಿಂದ ಹಾಳಾಯಿತು, ನಿಮ್ಮಿಂದ ಮನೆಯಲ್ಲಿ ಏನೋ ಅಸಂತೋಷಕ್ಕೆ ಕಾರಣವಾಯಿತು ಅಂತಕ್ಕಂತಹ ಕಪ್ಪು ಚುಕ್ಕೆ ನಿಮ್ಮ ಮೇಲೆ ಬೇಡ. ಯಾರೂ ಕೂಡ ನಿಮ್ಮ ಮೇಲೆ ಆ ಅಪವಾದವನ್ನು ಹೊರಿಸಬಾರ್ದು ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ಶುಭ ಇದೆ. ಆ ಶುಭ ಸಮಯವನ್ನು ನಿಮ್ಮ ವಿದ್ಯಾಕ್ಷೇತ್ರಕ್ಕೆ, ವ್ಯಾಸಂಗ ಕ್ಷೇತ್ರಕ್ಕೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ವಿನಿಯೋಗ ಮಾಡಿಕೊಂಡು ಉತ್ತಮವಾದಂತಹ ಹೆಸರನ್ನು, ಸಾಧನೆಯನ್ನು ನೀವು ಪಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ವೃತ್ತಿ ಜೀವನಕ್ಕೆ ಯಾವುದೇ ಕೊರತೆಗಳು ಬರುವುದಿಲ್ಲ. ಹಾಗಾಗಿ ನಿಮ್ಮ ವೃತ್ತಿ ಏನಿದೆ ಅದನ್ನು ಬಹಳ ಧೈರ್ಯದಿಂದ, ಸಮಾಧಾನದಿಂದ ಮುಂದುವರಿಸ್ತಕ್ಕಂಥದ್ದು ಒಳ್ಳೆಯದಾಗಿರ್ತಕ್ಕಂಥದ್ದು. ಇರುವಂತಹ ವ್ಯವಸ್ಥೆಗೆ ಹೊಂದ್ಕೊಂಡ್ಬಿಟ್ರೆ ಯಾವ ಕೊರತೆಯೂ ಕೂಡ ನಿಮ್ಮನ್ನು ಕಾಡೋದಿಲ್ಲ. ಹಾಗಾಗಿ ಯಾವ ಅನುಕೂಲತೆ, ಯಾವ ವ್ಯವಸ್ಥೆ ಇದೆಯೋ ಅದನ್ನು ಗಮನಿಸಬೇಕಾದಂಥದ್ದು, ಅನುಸರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಪಾರ್ವತೀದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಸ್ವಲ್ಪ ಧಾರಾಳತನ, ದಾನ, ಧರ್ಮ ಇದರ ಬಗ್ಗೆ ಚಿಂತನೆಯನ್ನು ನಡೆಸಬೇಕಾದಂತಹ ದಿವಸ. ನಿಮ್ಮ ಕೈಲಾದಷ್ಟರ ಮಟ್ಟಿಗೆ ಸಹಾಯವನ್ನು ಮಾಡಬೇಕಾದಂತಹ ದಿವಸ ಇದಾಗಿರುತ್ತೆ. ಕೆಲಸ ಕಾರ್ಯದಲ್ಲಿ ಹಲವರು ನೇರವಾದಂತಹ ಸಹಾಯವನ್ನು ಪಡೀತಕ್ಕಂತಹದ್ದು, ಬೇರೆಯವರಿಗೆ ಸ್ವಲ್ಪ ಮಟ್ಟಿನ ಸಹಾಯ ಮಾಡತಕ್ಕಂತಹ ಮನಸ್ಸು, ಅವಕಾಶಗಳು ನಿಮಗಿದೆ. ಆದರೆ ಮನಃಪೂರ್ವಕವಾಗಿ ಆ ಸಹಾಯವನ್ನು ಮಾಡಬೇಕು. ಬೇರೆಯವರಿಂದ ನೀವು ಕೂಡ ಸೂಕ್ತವಾದಂತಹ ಸಹಾಯವನ್ನು ಪಡ್ಕೊಂಡ ಮೇಲೆ ಅವರಿಗೆ ಪ್ರತಿಯಾಗಿ ಧನ್ಯವಾದ, ಕೃತಜ್ಞತೆ ಇದರ ಜೊತೆಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಕೂಡ ಮಾಡುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಸಂದರ್ಭಗಳು ಕಾಲಕ್ರಮೇಣ ನಿಮ್ಮ ಪರವಾಗುತ್ತೆ. ಹಾಗಾಗಿ ಅದಕ್ಕೋಸ್ಕರವಾಗಿ ಮಾಡ್ತಾ ಇರತಕ್ಕಂತಹ ಸಾತ್ವಿಕ ಹೋರಾಟ ನಿರಂತರವಾಗಿರಲಿ ಅನ್ನುವಂಥದ್ದು ಇಲ್ಲಿಯ ವಿಚಾರ. ದಾಂಪತ್ಯ ಸುಖ, ಸಂತೋಷ ಅದೆಲ್ಲವೂ ಕೂಡ ನಿಮಗಿರುತ್ತೆ. ಆದರೆ ಅನುಭವಿಸುವಂತಹ ಯೋಗ ಮಾತ್ರ ಕಡಿಮೆ. ಯಾವುದೋ ವಿಚಾರಕ್ಕೆ ಮನಸ್ತಾಪವೋ ಅಥವಾ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು ಅಥವಾ ಇನ್ಯಾವುದೋ ಬೇರೆ ವಿಚಾರವೋ ಮಧ್ಯದಲ್ಲಿ ಬಂದು ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹೊಸ ವ್ಯವಹಾರ, ಅದರ ಜೊತೆಗೆ ಹಣದ ಹಿಂದೆ ಹೋಗಿ ನೀವು ಆ ಬೇಸರವನ್ನು ತಂದುಕೊಳ್ತೀರಿ, ನಿಮಗೆ ತೊಂದರೆಯನ್ನು ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ನಿಮ್ಮ ಜವಾಬ್ದಾರಿ ಏನಿದೆ ಅದು ಬಹಳ ಮುಖ್ಯ ಅಂತ ಹೇಳಿ ಅನ್ನಿಸ್ಕೊಳ್ಬೇಕಾಗುತ್ತೆ. ಆ ಜವಾಬ್ದಾರಿಯನ್ನು ಮರೆತು ಬೇರೆ ಚಟುವಟಿಕೆಗಳಲ್ಲಿ ನೀವು ಏನಾದರೂ ಆಸಕ್ತಿಯನ್ನು ವಹಿಸಿದರೆ, ಅಲ್ಲಿ ತಲ್ಲೀನರಾದರೆ ನಿಮಗೆಲ್ಲ ತೊಂದರೆಗಳು ಕೂಡ ಬರತಕ್ಕಂಥದ್ದು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬುದಾಗಿ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಯಾವ ಸಂಕಷ್ಟಗಳಿದ್ದರೂ ಕೂಡ ದೂರವಾಗಿ ಭಗವಂತನ ಅನುಗ್ರಹ ನಿಮ್ಮ ಮೇಲಿದ್ದು ಶುಭವಾಗಿ.